ಸಿಗ್ಬೇಕಾದ್ರೆ ಗಾಡ್ ಫಾದರ್ ಇರಬೇಕು ಅಂತಾರೆ. ಗಾಡ್ ಫಾದರ್ ಇಲ್ಲದೆ ಸಿನಿಮಾಗೆ ಎಂಟ್ರಿಯಾಗಿ ಅಲ್ಲಿ ಗಟ್ಟಿಯಾಗಿ ನೆಲೆ ನಿಂತವರು ಮಂಜುಳಾ. ಇದಕ್ಕೆ ಕಾರಣ ಅವರಲ್ಲಿದ್ದ ಟ್ಯಾಲೆಂಟ್, ಬೋಲ್ಡ್ನೆಸ್. ಈ ಘಾಟಿ ಹುಡುಗಿ ಮುಂದೊಂದು ದಿನ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಆಸ್ತಿ ಆಗಬಹುದು ಅನ್ನೋದನ್ನ ಬಹುಶಃ ಯಾರೂ ಅಂದ್ಕೊಂಡಿರಲಿಲ್ಲ. ಈ ಘಾಟಿ ನಟಿಯ ಬದುಕಿನ ಹಾದಿಯು ಅಷ್ಟೇ ರಫ್ ಅಂಡ್ ಟಫ್. ತುಮಕೂರಿನ ಹೊನ್ನೇನಹಳ್ಳಿಯ ಶಿವಣ್ಣ ಹಾಗೂ ದೇವಿರಮ್ಮ ದಂಪತಿ ಮದುವೆಯಾಗಿ 18 ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ಧರ್ಮಸ್ಥಳಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ಬಂದ್ಮೇಲೆ ಇವರಿಗೆ ಹೆಣ್ಣು ಮಗು ಆಯ್ತಂತೆ. ಮಂಜುನಾಥನಿಗೆ ಹರಕೆ ಹೊತ್ತ ಮೇಲೆ ಹುಟ್ಟಿದ್ರಿಂದ ಆ ಮಗುಗೆ ಮಂಜುಳಾ ಅಂತ ಹೆಸರಿಟ್ರಂತೆ. ನವೆಂಬರ್ 9, 1954ರಲ್ಲಿ ತುಮಕೂರಲ್ಲಿ ಮಂಜುಳಾ ಹುಟ್ಟಿದ್ರು. ಆಗ್ತಾನೆ ಕನ್ನಡ ಚಿತ್ರರಂಗ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಿತ್ತು. ಅದು ಬ್ಲಾಕ್ ಅಂಡ್ ವೈಟ್ ಜಮಾನ. ಎಕ್ಸ್ಪೆರಿಮೆಂಟ್ ಆಗ್ಲೇ ಶುರುವಾಗಿತ್ತು. ಮಂಜುಳಾ ಅವರ ಅಪ್ಪ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ನಾನ್ ಡ್ಯಾನ್ಸ್ ಕಲಿತೀನಿ ಅಪ್ಪ ಅಂತ ಮಂಜುಳಾ ಕೇಳಿದಾಗ ಅಪ್ಪ ಬೇಡ ಅನ್ಲಿಲ್ಲ. ಹೀಗೆ 4ನೇ ಕ್ಲಾಸಲ್ಲಿ ಡ್ಯಾನ್ಸ್ ಕಲಿಯೋಕೆ ಶುರು ಮಾಡಿದ್ರು ಮಂಜುಳಾ. ಮಂಜುಳಾ ಸ್ವಭಾವತಃ ಜಗಳಗಂಟೆ. ತಮ್ಮ ಮಂಜುನಾಥನ ಜೊತೆ ಯಾವಾಗ ನೋಡಿದ್ರು ಜಗಳ. ನೃತ್ಯಾಭ್ಯಾಸ, ಓದು ಇವೆರಡರಲ್ಲೂ ಅಷ್ಟೇ ಮುಂದಿದ್ರು. ಯಾರನ್ನಾದ್ರೂ ನೋಡಿದ್ರೆ ಅವರನ್ನ ಹಾಗೆ ಅನುಕರಣೆ ಮಾಡೋ ಚಾಳಿ ಇತ್ತು. ಮಂಜುಳಾ ಅಭಿನಯಕ್ಕೆ ಚಂದದೊಂದು ಪ್ಲಾಟ್ಫಾರ್ಮ್ ರೆಡಿಯಾಗಿತ್ತು ಅಲ್ಲೇ. ಮರ್ಯಾದೆ ಅನ್ನೋದು ನಿನಗಿಂದ ಹೋದ್ರು 6ರಿಂದ 10ವರೆಗೂ ಇದ್ದೇ ಇರುತ್ತೆ ಕಣೆ. ನನಗಂಡ ನಿನ್ಗಂಡ ಆಫೀಸಲ್ಲಿ ಜವನ ಆದ್ರೆ ನಿನಗಂಡ ಪ್ರಜೆಗಳಿಗೆ ಜವನ ಕಣೆ. ಸಿಬಿ ಶಿವಶಂಕರ್ ಅವರ ಮನೆ ಕಟ್ಟಿ ನೋಡು ಸಿನಿಮಾದಲ್ಲಿ ಬಾಲ್ನಟಿ ಆದ್ಮೇಲೆ ಪದವೀಧರ 2 ಮುಖ ಚಿತ್ರಗಳಲ್ಲೂ ನಟಿಸಿದಾಯ್ತು. ಆದ್ರೆ ಇವ್ಯಾವುದೂ ಕ್ಲಿಕ್ ಆಗ್ಲಿಲ್ಲ. ಎಂ.ಆರ್. ವಿಠಲ್ರ ಯಾರಸಾಕ್ಷಿ ಸಿನಿಮಾದಲ್ಲಿ ಲೀಡ್ ರೋಲ್ನಲ್ಲಿ ಅಭಿನಯಿಸಿದ್ರು. ಅದು ಸಕ್ಸಸ್ ಆಗ್ಲಿಲ್ಲ. ಇಂಥದ್ದೊಂದು ಸನ್ನಿವೇಶದಲ್ಲಿ ಡಾಕ್ಟರ್ ರಾಜ್ ಜೊತೆ 3.5 ವರ್ಷಗಳು ಸಿನಿಮಾದಲ್ಲಿ ನಟಿಸೋ ಆಫರ್ ಸಿಕ್ತು. ಮಂಜುಳಾ ಹೆಸರಾಗಿತ್ತು ಮಾತ್ರ ಭಕ್ತ ಕುಂಬಾರ ಸಿನಿಮಾದಿಂದ. ಬಾಬಾ ಚೆನ್ನಾಗಿದ್ದೀರಾ? ಎಷ್ಟು ದಿವಸ ಆಯ್ತು ನೀವು ಬಂದು, ಎಷ್ಟು ದಿವಸ ಆಯ್ತು ನಿಮ್ಮನ್ನು ನೋಡಿ. ಪಾಪ ಇಲ್ಲಿ ಬಾಬಾ. ಈ ಮನುಷ್ಯರ ಸಹವಾಸವೇ ಬೇಡ ಅಂತ ಭಗವಂತ ಪಾಪನ್ನ ಕರ್ಕೊಂಡ್ಬಿಟ್ಟ ಮನುಷ್ಯ. ನಾಟಕಕಾರ ದುತ್ತಗಿರಿ ಅವರ ನಾಟಕವನ್ನ ಸಿನಿಮಾ ಮಾಡೋಕೆ ಹೊರಟಿದ್ದ ಶೇಷಗಿರಿ ರಾವ್ಗೆ ದರ್ಪದ ಹುಡುಗಿಯ ಪಾತ್ರ ಮಾಡೋರು ಬೇಕಿತ್ತು. ಅದೇ ಸಮಯಕ್ಕೆ ಮಂಜುಳಾ ಅವರ ಕಣ್ಣಿಗೆ ಬಿದ್ರು. ಮಂಜುಳಾ ಅವರ ಕೆರಿಯರ್ಗೆ ಸಂಪತ್ತಿಗೆ ಸವಾಲ್ ಸಿನಿಮಾ ಪಾತ್ರ ಭದ್ರ ಬುನಾದಿ ಹಾಕ್ಬಿಡ್ತು. ಅದಾದ್ಮೇಲೆ ಮಂಜುಳಾಗೆ ಬಜಾರಿ ಪಾತ್ರಗಳೇ ಸಿಗ್ತಾ ಹೋದ್ವು. ಆಗ್ಲೇ ಇವರಿಗೆ ಬೆಳ್ಳಿತೆರೆಯ ಬಜಾರಿ ಅನ್ನೋ ಟೈಟಲ್ ಬಂದಿದ್ದು. ಕಲ್ಬಡ್ಡಿ ಮಕ್ಳ ತೋಟಕ್ಕೆ ನುಗ್ಗಿ ಸೀರೆಕಾಯಿ ಕದಿಯೋಷ್ಟು ಧೈರ್ಯ ಬಂದ್ಬಿಡ್ತೇನ್ರೆ ನಿಮಗೆಲ್ಲ 10 ಕೆಡಿ ಕೊಟ್ಟು ಜುಟ್ಟು ಕತ್ತರಿಸಿ ಕತ್ತೆ ಮೇಲೆ ಕೂರ್ಸ್ ಮೆರವಣಿಗೆ ಮಾಡಿಸ್ಲಿಲ್ಲ. ನನ್ನ ಹೆಸರು ದುರ್ಗಿನೇ ಅಲ್ಲ. ತಪ್ಪಾಯ್ತು ಕಣವ, ನಮ್ ಜುಟ್ಟು ಕತ್ತರಿಸ್ಬೇಡ, ಬಿಟ್ಬಿಡವ. ಬಿಟ್ಬಿಡ್ಬೇಕಾ? ಬಿಟ್ಬಿಡ್ತೀನಿ. ನಿಮ್ ತಲೆಗಳನ್ನೆಲ್ಲ ತಾಮ್ರ ಕೆಂಪು ಮಾಡ್ಬಿಟ್ಬಿಡ್ತೀನಿ. ಮಹಾನ್ ಘಾಟಿ ಅನ್ನೋ ಪಟ್ಟ ಮಂಜುಳಾ ಅವರಿಗೆ ಸಿಕ್ಕಿದ್ದು ಸೀತಾರಾಮು ಸಿನಿಮಾದಿಂದ. ಕಣ್ಣೀರ್ ಹಾಕೋ ಪಾತ್ರಗಳಲ್ಲಿ ಸೈ ಎನ್ನಿಸಿಕೊಳ್ಬೇಕು ಅನ್ನೋ ಆಸೆ ನಂಗೂ ಇದೆ. ಆದ್ರೆ ಏನ್ ಮಾಡ್ಲೆ, ಜನರಿಗೆ ನನ್ ಕಣ್ಣಲ್ಲಿ ನೀರ್ ನೋಡೋಕೆ ಆಗಲ್ಲ. ಅದಕ್ಕೆ ಇಂತಹ ಪಾತ್ರಗಳನ್ನ ಮಾಡ್ತೀನಿ ಅಂತ ಒಮ್ಮೆ ಅಂದಿದ್ರಂತೆ. ಬಂದೇ ಬರ್ತಾನೆ ರಾಮ, ಬಂದೇ ಬರ್ತಾನೆ, ಬಂದ ಬಡಲಿಗೆ ಸೀತೆ ಬಂದು ರಾಣಿ ಎನ್ನುತ್ತಾನೆ. ಇನ್ನು 70ರ ದಶಕದಲ್ಲಂತೂ ಅವರದ್ದು ಸುವರ್ಣ ಕಾಲ. ನಂಬರ್ 1 ಪಟ್ಟದಲ್ಲಿ ಮಂಜುಳಾ ಅವರದ್ದೇ ಚಕ್ರಾಧಿಪತ್ಯ. ಡಾಕ್ಟರ್ ರಾಜ್, ವಿಷ್ಣುವರ್ಧನ್, ದ್ವಾರಕೀಶ್ ಜೊತೆ ನಟಿಸಿ ಮಂಜುಳಾ ಸಾಕಷ್ಟು ಹೆಸರು ಮಾಡಿದ್ರು. ಪರಭಾಷಾ ನಟಿಯರ ದಾಳಿ ಇದ್ರು ಅವ್ರ್ಯಾರು ಇವರನ್ನ ಒಂದಿಂಚು ಅಲಗಿಸೋಕೆ ಆಗ್ಲಿಲ್ಲ.
ಹಾಗ್ ನೋಡಿದ್ರೆ ಇವರಿಗೆ ಕಾಂಪಿಟೇಷನ್ ಕೊಟ್ಟಿದ್ದೇ ಆರತಿ. ಅದರ ಹಿಂದೆ ಪುಟ್ಟಣ್ಣ ಕಣಗಾಲ್ರಂತಹ ಕ್ರಿಯೇಟಿವ್ ನಿರ್ದೇಶಕರ ಕೃಪೆ ಇತ್ತು. ನಿನ್ಮೇಲೆ ಪ್ರೀತಿ ಬಂದೈತೆ, ಅದಕ್ಕೆ. ಇದೇನಾ ಪ್ರೀತಿ? ರೋಡ್ನಾಗಿರೋ ನಾಯಿ ತರ. ಲೇ ಗೌರಿ, ನಿನ್ ಪ್ರೀತಿ ನಂಗ್ ಬೇಡ. ಏ ಗೂಬೆ, ನೀನ್ ಮದುವೆ ಮಾಡ್ಕೊಳ್ತಿಲ್ವಾ? ಅಯ್ಯಯ್ಯಪ್ಪ, ನಿನ್ ಮದುವೆ ಮಾಡ್ಕೊಳ್ಳೋದು ಒಂದೇ, ಕರಡಿಗೆ ಸಿಕ್ಕಾಕೊಳ್ಳೋದು ಒಂದೇ. ಏ ಕುಳ, ಹೆಂಗೈತ್ ಮೈಗೆ ಮಡಗ್ದ ಅಂದ್ರೆ ನೀನು ಮದುವೆ ಮಾಡ್ಕೋಬೇಕು, ನಿಮ್ಮ ಅಪ್ಪನ ಮದುವೆ ಮಾಡ್ಕೋಬೇಕು. ಲೇ ಗೌರಿ, ಮೊದಲು ಮೇಲಕ್ಕೆ ಹೋಗಿ ನಮ್ಮ ಅಪ್ಪನ ಮದುವೆ ಮಾಡ್ಕೋ, ಆಮೇಲೆ ನಾ ಮಾಡ್ಕೋತೀನಿ. ನನಗೆ ನೀನ್ ಬೇಕೇ ಬೇಕು. ತನ್ನ ಕೆರಿಯರ್ನಲ್ಲಿ 110 ಚಿತ್ರಗಳಲ್ಲಿ ನಟಿಸಿದ್ರು ಪುಟ್ಟಣ್ಣ ಕಣಗಾಲ್ ಸಿದ್ದಲಿಂಗಯ್ಯನವರಂತಹ ಶ್ರೇಷ್ಠ ನಿರ್ದೇಶಕರ ಸಿನಿಮಾಗಳಲ್ಲಿ ನಟಿಸಲೇ ಇಲ್ಲ ಅನ್ನೋ ಕೊರಗು ಅವರನ್ನ ಕಾಡುತ್ತಲೇ ಇತ್ತು. ಆದ್ರೂ ಶ್ರೀನಾಥ್ ಜೊತೆ ಆಕ್ಟ್ ಮಾಡಿದ 35 ಸಿನಿಮಾಗಳು ಒಂದರ ಹಿಂದೊಂದು ಹಿಟ್ ಆಗಿದ್ವು. ಅದಕ್ಕೆ ಕಾರಣ ಇತ್ತು, ಅಲ್ಲಿವರೆಗೂ ನಾಯಕ ನಾಯಕಿ ಏಕವಚನದಲ್ಲಿ ಮಾತಾಡ್ತಾ ಇರಲಿಲ್ಲ. ಆದ್ರೆ ಶ್ರೀನಾಥ್ ಮಂಜುಳಾ ಜೋಡಿ ಸ್ಕ್ರೀನ್ ಮೇಲೆ ಮಾತಾಡ್ತಿದ್ದಿದ್ದೆ ಏಕವಚನದಲ್ಲೇ. ಇವರು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಅದು ಕ್ಲಿಕ್ ಆಯ್ತು. ನಮ್ ತಂದೆ ತಾಯಿ ತುಂಬಾ ಒಳ್ಳೆಯವರು, ಬಡವರು ಅನ್ಕಂದ್ರೆ ಅವ್ರಿಗೆ ತಿರಸ್ಕಾರನೂ ಇಲ್ಲ. ಈ ವಿಷಯ ಆ ಹುಡುಗಿಗೂ ಗೊತ್ತು. ಆ ಬಡ ಹುಡುಗಿಗೆ ಇಂಥ ಮನೆ ಸೇರೋದಿಕ್ಕೆ ಹೆದರಿಕೆ ಇರುತ್ತೆ. ತನ್ನ ಸ್ವಾರ್ಥಕ್ಕೋಸ್ಕರ ಇಂಥ ಮನೆ ಸೊಸೆಯಾಗಿ ವಾತಾವರಣ ಕೆಡಿಸಬಾರ್ದು ಅಂತ ನನ್ ಮದುವೆ ಮಾಡ್ಕೊಳಕ್ ಒಪ್ಕೋ ಅಂತ ಆ ಹುಡುಗಿನ ಒಪ್ಪಿಸ್ತೀಯ? ಆಗ್ಲೂ ಪರಭಾಷೆಗಳಿಂದ ಬಂದ ನಿರ್ದೇಶಕರಿಗೆ ಮಂಜುಳಾ ಫೇವ್ರೆಟ್. ಇಷ್ಟಪಟ್ಟು ಕಲಿತಿದ್ದು ನೃತ್ಯ. ಚಿತ್ರರಂಗದ ಎಂಟ್ರಿ ಕಾಕತಾಳೀಯ. ಆರಂಭದಲ್ಲಿ ದಿಗ್ಗಜರೊಂದಿಗೆ ನಟನೆ. ಇನ್ನೇನು ಅನ್ನೋಷ್ಟರಲ್ಲಿ ಮತ್ತೇನೋ ಆಗಿ ಹೋಗಿತ್ತು ಹೃದಯ ಹಿಂಡುವ ದುರಂತ. ಪ್ರಾಣ ಕಳ್ಕೊಳಕ್ ಹೋಗ್ತಾರೋ ನಿಮ್ ಮೇಡಮ್ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನೀವು ನಂಬ್ತೀರಾ? ಈಗ ಒಂದು ಪುಟ್ಟ ವಿರಾಮ, ನಂತರ ಒಂದು ಕನಸಿನ ಕತೆ ಮುಂದುವರಿಸೋಣ.